ನಿನ್ನೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ನಡೀತಿತ್ತು. ಎಬಿವಿಪಿ ಹೋಗಿ ಆ ಒಂದು ಕಾರ್ಯಕ್ರಮನ ತಡೆದಿದ್ದಾರೆ. ಬಟ್ ಪೊಲೀಸರು ಇದೀಗ ಎಬಿವಿಪಿಯ ಸಂಘಟನೆ ಮೇಲೆ 19 ಜನರ ಮೇಲೆ ಎಫ್ಐಆರ್ ಹಾಕಿದರೆ ಆ ಒಂದು ವಿಚಾರಕ್ಕೆ ಈಗ ಆಕ್ರೋಶ ಕೇಳಿ ಬಂದಿದೆ. ನಮ್ಮ ಜೊತೆಗ ಕಾರ್ಯಕರ್ತ ಮಣಿಕಂಠ ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಕಡೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ನೀವು ಕಾರ್ಯಕ್ರಮನ ತಡೆಯೋಕೆ ಹೋದ್ರಿ. ಬಟ್ ನಿಮ್ಮ ಮೇಲೆ ಈಗ ಅವಶ್ಯಕ ಪಡೆದುಕೊಂಡು ಎಫ್ಐಆರ್ ಹಾಕಿದ್ದಾರೆ, ಏನು ಹೇಳ್ತೀರಿ ಅಂತ? ನೋಡಿ, ಈ ಕ್ಯಾಂಪಸ್ನಲ್ಲಿ 2-2.5 ವರ್ಷದಿಂದ ಈ ಥರದ ಒಂದು ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾವು ನಿನ್ನೆ ನಡೀತಿದ್ದಂಥ ಸೈನಿಕರ ವಿರೋಧಿಯಾದಂಥ ಕಾರ್ಯಕ್ರಮ ಏನಿದೆ, ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋ ಕಾರ್ಯಕ್ರಮವನ್ನು ತಡೆದಿದ್ದೀವಿ. ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕ್ಯಾಂಪಸ್ ಒಳಗಡೆ ಹೋಗಿದ್ವೋ, ಯಾರು ನಾವು ಅಲ್ಲಿ ಭಾರತದ ಬಾವುಟವನ್ನು ಹಿಡಿದು ಹೋಗಿದ್ವೋ ಅಂಥವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ, ಚಪ್ಪಲನ್ನು ಎಸ್ದಿದ್ದಾರೆ. ಅವರು ಒಂದು ರೀತಿಯ ಸನ್ನೆಗಳನ್ನು, ಅಶ್ಲೀಲವಾದ ಸನ್ನೆಗಳನ್ನು ನಮ್ಮ ಮೇಲೆ ತೋರಿಸೋದನ್ನು ಮಾಡಿದ್ದಾರೆ. ಇವತ್ತು ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಭಾರತ್ ಮಾತಾ ಕಿ ಜೈ ಹೇಳೋರು ಭಾರತದ ಬಾವುಟವನ್ನು ಹಿಡ್ಕೊಂಡು ಹೋದವರ ಮೇಲೆ ಎಫ್ಐಆರ್ ಹಾಕಿ ಕೂರಿಸಿದ್ದಾರೆ. ಯಾರು ದೇಶ ವಿರೋಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅವ್ರು ಇವತ್ತು ಆರಾಮ್ಸೆಯಾಗಿ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ನಲ್ಲಿ ಸುತ್ತಾಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಸೈನಿಕರ ಬಗ್ಗೆ ಅಭಿಮಾನ ಇದ್ರೆ, ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ಒಳಗಡೆ ನಿನ್ನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಂಧನವನ್ನು ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಉದ್ದೇಶ ಏನಿತ್ತು ಅವ್ರದ್ದು ಅಂತ ನೋಡಿ, ಆ ಕಾರ್ಯಕ್ರಮದ ಒಳಗಡೆ ಅವರು ಮೆನ್ಷನ್ ಮಾಡಿರೋದು 1991 ಒಳಗಡೆ ಒಂದು ಜಿಲ್ಲೆಯ ಒಳಗಡೆ, ಕಾಶ್ಮೀರದ ಒಂದು ಜಿಲ್ಲೆಯಲ್ಲಿ ಸೈನಿಕರು ಅಲ್ಲಿಯ ಎಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, 35 ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಫಾಲ್ಸ್ ಅಲಿಗೇಷನ್ ಅನ್ನು ಹಾಕಿ ಸೈನಿಕರು ಅತ್ಯಾಚಾರಿಗಳು ಅನ್ನುವ ಕೋಟನ್ನು ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಕಾಯುವ ಸೈನಿಕರ ಮೇಲೆ ನಾವೆಲ್ಲ ಅಭಿಮಾನ ಇಟ್ಟಿದ್ರೆ ಇಂಥ ದೇಶ ವಿರೋಧಿಗಳು ಸೈನಿಕರನ್ನ ಅತ್ಯಾಚಾರಿ ಅಂತ ಕರೀತಾ ಇದ್ದಾರೆ. ಮತ್ತೆ ಏನಿದೆ ಇಲ್ಲಿ ಒಂದು ಕಾಶ್ಮೀರ ಏನಿದೆ, ಕಾಶ್ಮೀರದ ಮೇಲೆ ಭಾರತ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಶ್ಮೀರ ಎಲ್ಲಿದೆ? ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳೋರು ನಮ್ಮ ಬೆಂಗಳೂರಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ, ದೇಶವನ್ನ ವಿಭಜನೆ ಮಾಡುವ ಶಕ್ತಿಗಳು ಇವತ್ತು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಇದೆ. ಅವರ ಬಂಧನ ಕೂಡಲೇ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಇದನ್ನ ಈ ಕೂಡಲೇ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ನಿನ್ನೆ ಎಷ್ಟು ಜನ ಮೇಲೆ ಎಫ್ಐಆರ್ ಆಯಿತು ಮತ್ತು ಎಲ್ಲೆಲ್ಲೇ ಸುತ್ತಾಡಿಸಿದ್ರೆ ಪೊಲೀಸರು, ಏನೊಂದು ಆರೋಪ ಮಾಡ್ತಿದ್ರು ತಾವು? ನಮ್ಮ ಸುಮಾರು 19 ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿದೆ. ನಮ್ಮನ್ನು ಸರ್ಜಾಪುರದ ಯೂನಿವರ್ಸಿಟಿಯಿಂದ ಕರ್ಕೊಂಡು ಹೊರಟಂಥವ್ರು ನಮಗೆ ಮಾಹಿತಿ ಕೊಟ್ಟಿಲ್ಲ ಯಾವ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೇವೆ ಅಂತ. ಸುಮಾರು 1-1.25 ಗಂಟೆ ಆನೇಕಲ್ ಭಾಗದಲ್ಲಿ ಸುತ್ತಾಡಿಸಿದ್ದಾರೆ. ನಂತರದಲ್ಲಿ ಜಿಗಣಿ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಜಿಗಣಿ ಸ್ಟೇಷನಿಗೆ ನಮ್ಮನ್ನು 8:15 ಕರ್ಕೊಂಡು ಹೋದ್ರೂ ಕೂಡ ನಮ್ಮನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಾಗ ಸುಮಾರು 2:30ಯಿಂದ 3 ಗಂಟೆ ರಾತ್ರಿ ಆಗಿದೆ. ನಮಗೆಲ್ಲ ಬೇಲ್ ಸಿಗೋ ಹಾಗೆ ಇಂಟ್ರೀಮ್ ಬೇಲ್ ಸಿಕ್ಕಿದೆ. ಅದು ಕೇವಲ ಇವತ್ತು ಬೆಳಗ್ಗೆ 11 ಗಂಟೆವರೆಗೆ ಇರುವಂಥ ಬೇಲ್ ಏನಿದೆ ಅದು ಸಿಗಬೇಕಾದ್ರೆ ಸುಮಾರು 4 ಗಂಟೆ ಆಗಿದೆ. ಈಗ ಮತ್ತೆ ನಾವು 11 ಗಂಟೆಗೆ ಬೇಲಿಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ. ಪ್ರಶ್ನೆ ಕಾಣುತ್ತೆ, ಇಷ್ಟೆಲ್ಲ ದೇಶ ವಿರೋಧಿ ಚಟುವಟಿಕೆ ಈ ಒಂದು ಯೂನಿವರ್ಸಿಟಿಲಿ ಆಗ್ತಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ನಾವು ಹೇಳುವಂಥದ್ದು. ನೋಡಿ, ಇದುವರೆಗೆ ನಿಮಗೆ ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇದು ಸರ್ಕಾರದ ಒಂದು ಇಂಟೆಲಿಜೆನ್ಸಿಯ ವೈಫಲ್ಯವೇ. ಇದು ಸರ್ಕಾರದ ವೈಫಲ್ಯ ಆಗಿದೆ. ಗೃಹ ಸಚಿವಾಲಯ ಏನಿದೆ ಇದರ ವೈಫಲ್ಯ ಆಗಿದೆ. ದೇಶದ ವಿರೋಧವಾಗಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲೇ ಈ ಥರದ ಘಟನೆಗಳನ್ನು ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ಲ. ಬೆಂಗಳೂರಿನಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿ ಇದ್ದಾವೆ, ಬೆಂಗಳೂರಿನ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇ ದೇಶ ವಿರೋಧಿ ಘೋಷಣೆಗಳಿದ್ದಾವೆ, ಸೈನಿಕರ ವಿರೋಧಿಗಳಿದ್ದಾರೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ? ಕರ್ನಾಟಕದ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಿಮ್ಮಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ಯಾರು ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಕರೆದಿದ್ದಾರೋ ಅವರನ್ನು ಇವತ್ತು ಬಂಧನ ಮಾಡುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ರೀತಿ ಎಫ್ಐಆರ್ ಆಗಿಲ್ವಾ? ಹೇಗೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದವ್ರ ಮೇಲೆ? ಇಲ್ಲ, ಇದುವರೆಗೆ ಯಾವುದೇ ರೀತಿಯಾದಂಥ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಕೆಲಸವನ್ನ ಅವ್ರು ಮಾಡಿಲ್ಲ. ನಾವು ಕೂಡ ಕಂಪ್ಲೀಟ್ ಸ್ಟೇಷನ್ ಅಲ್ಲೇ ಇದ್ದಿದ್ರಿಂದ ನಮ್ಮನ್ನ ಬೇಲ್ ಸಿಗೋದು ಕೂಡ ಮಧ್ಯರಾತ್ರಿ ಆಗಿದ್ರಿಂದ ನಮಗೂ ಕೂಡ ರಿಟರ್ನ್ ಕಂಪ್ಲೇಂಟ್ ಅನ್ನು ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾವು ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಹೋರಾಟ ಸರ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮುಂದಿನ ಹೋರಾಟದ ಸ್ವರೂಪವನ್ನು ಇವತ್ತು ನಿರ್ಧಾರ ಮಾಡ್ತೀವಿ. ರಾಜ್ಯದಾದ್ಯಂತ ವಿದ್ಯಾರ್ಥಿ ಪರಿಷತ್ತು ಹೋರಾಟವನ್ನ ಮಾಡುತ್ತೆ. ಯಾರು ದೇಶ ವಿರೋಧಿಗಳು ಇಲ್ಲಿ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ನಲ್ಲಿದ್ದಾರೋ ಅವರನ್ನಂತೂ ಬೆಂಗಳೂರಿಂದ ಓಡಿಸುವಂತ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಥ್ಯಾಂಕ್ ಯು. ಇದಿಷ್ಟು ಎಬಿವಿಪಿಯ ಕಾರ್ಯಕರ್ತ ಮಣಿಕಂಠ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನಿನ್ನೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ನಡೀತಿತ್ತು. ಎಬಿವಿಪಿ ಹೋಗಿ ಆ ಒಂದು ಕಾರ್ಯಕ್ರಮನ ತಡೆದಿದ್ದಾರೆ. ಬಟ್ ಪೊಲೀಸರು ಇದೀಗ ಎಬಿವಿಪಿಯ ಸಂಘಟನೆ ಮೇಲೆ 19 ಜನರ ಮೇಲೆ ಎಫ್ಐಆರ್ ಹಾಕಿದರೆ ಆ ಒಂದು ವಿಚಾರಕ್ಕೆ ಈಗ ಆಕ್ರೋಶ ಕೇಳಿ ಬಂದಿದೆ. ನಮ್ಮ ಜೊತೆಗ ಕಾರ್ಯಕರ್ತ ಮಣಿಕಂಠ ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಕಡೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ನೀವು ಕಾರ್ಯಕ್ರಮನ ತಡೆಯೋಕೆ ಹೋದ್ರಿ. ಬಟ್ ನಿಮ್ಮ ಮೇಲೆ ಈಗ ಅವಶ್ಯಕ ಪಡೆದುಕೊಂಡು ಎಫ್ಐಆರ್ ಹಾಕಿದ್ದಾರೆ, ಏನು ಹೇಳ್ತೀರಿ ಅಂತ? ನೋಡಿ,
ಈ ಕ್ಯಾಂಪಸ್ನಲ್ಲಿ 2-2.5 ವರ್ಷದಿಂದ ಈ ಥರದ ಒಂದು ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾವು ನಿನ್ನೆ ನಡೀತಿದ್ದಂಥ ಸೈನಿಕರ ವಿರೋಧಿಯಾದಂಥ ಕಾರ್ಯಕ್ರಮ ಏನಿದೆ, ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋ ಕಾರ್ಯಕ್ರಮವನ್ನು ತಡೆದಿದ್ದೇವೆ. ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕ್ಯಾಂಪಸ್ ಒಳಗಡೆ ಹೋಗಿದ್ವೋ, ಯಾರು ನಾವು ಅಲ್ಲಿ ಭಾರತದ ಬಾವುಟವನ್ನು ಹಿಡಿದು ಹೋಗಿದ್ವೋ ಅಂಥವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ, ಚಪ್ಪಲನ್ನು ಎಸ್ದಿದ್ದಾರೆ. ಅವರು ಒಂದು ರೀತಿಯ ಸನ್ನೆಗಳನ್ನು, ಅಶ್ಲೀಲವಾದ ಸನ್ನೆಗಳನ್ನು ನಮ್ಮ ಮೇಲೆ ತೋರಿಸೋದನ್ನು ಮಾಡಿದ್ದಾರೆ. ಇವತ್ತು ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಭಾರತ್ ಮಾತಾ ಕಿ ಜೈ ಹೇಳೋರು ಭಾರತದ ಬಾವುಟವನ್ನು ಹಿಡ್ಕೊಂಡು ಹೋದವರ ಮೇಲೆ FIR ಹಾಕಿ ಕೂರಿಸಿದ್ದಾರೆ. ಯಾರು ದೇಶ ವಿರೋಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅವ್ರು ಇವತ್ತು ಆರಾಮ್ಸೆಯಾಗಿ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ನಲ್ಲಿ ಸುತ್ತಾಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಸೈನಿಕರ ಬಗ್ಗೆ ಅಭಿಮಾನ ಇದ್ರೆ, ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ಒಳಗಡೆ ನಿನ್ನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಂಧನವನ್ನು ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಉದ್ದೇಶ ಏನಿತ್ತು ಅವ್ರದ್ದು ಅಂತ ನೋಡಿ, ಆ ಕಾರ್ಯಕ್ರಮದ ಒಳಗಡೆ ಅವರು ಮೆನ್ಷನ್ ಮಾಡಿರುವುದು 1991 ಒಳಗಡೆ ಒಂದು ಜಿಲ್ಲೆಯ ಒಳಗಡೆ, ಕಾಶ್ಮೀರದ ಒಂದು ಜಿಲ್ಲೆಯಲ್ಲಿ ಸೈನಿಕರು ಅಲ್ಲಿಯ ಎಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, 35 ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಫಾಲ್ಸ್ ಅಲಿಗೇಷನ್ ಅನ್ನು ಹಾಕಿ ಸೈನಿಕರು ಅತ್ಯಾಚಾರಿಗಳು ಅನ್ನುವ ಕೋಟನ್ನು ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಕಾಯುವ ಸೈನಿಕರ ಮೇಲೆ ನಾವೆಲ್ಲ ಅಭಿಮಾನ ಇಟ್ಟಿದ್ರೆ ಇಂಥ ದೇಶ ವಿರೋಧಿಗಳು ಸೈನಿಕರನ್ನ ಅತ್ಯಾಚಾರಿ ಅಂತ ಕರೀತಾ ಇದ್ದಾರೆ. ಮತ್ತೆ ಏನಿದೆ ಇಲ್ಲಿ ಒಂದು ಕಾಶ್ಮೀರ ಏನಿದೆ, ಕಾಶ್ಮೀರದ ಮೇಲೆ ಭಾರತ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಶ್ಮೀರ ಎಲ್ಲಿದೆ? ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳೋರು ನಮ್ಮ ಬೆಂಗಳೂರಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ, ದೇಶವನ್ನು ವಿಭಜನೆ ಮಾಡುವ ಶಕ್ತಿಗಳು ಇವತ್ತು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಇದೆ. ಅವರ ಬಂಧನ ಕೂಡಲೇ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಇದನ್ನ ಈ ಕೂಡಲೇ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ನಿನ್ನೆ ಎಷ್ಟು ಜನ ಮೇಲೆ FIR ಆಯಿತು ಮತ್ತು ಎಲ್ಲೆಲ್ಲೇ ಸುತ್ತಾಡಿಸಿದ್ರ ಪೊಲೀಸರು, ಏನೊಂದು ಆರೋಪ ಮಾಡ್ತಿದ್ರು ತಾವು? ನಮ್ಮ ಸುಮಾರು 19 ಕಾರ್ಯಕರ್ತರ ಮೇಲೆ FIR ಆಗಿದೆ. ನಮ್ಮನ್ನು ಸರ್ಜಾಪುರದ ಯೂನಿವರ್ಸಿಟಿಯಿಂದ ಕರ್ಕೊಂಡು ಹೊರಟಂಥವ್ರು ನಮಗೆ ಮಾಹಿತಿ ಕೊಟ್ಟಿಲ್ಲ ಯಾವ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೇವೆ ಅಂತ. ಸುಮಾರು 1-1.25 ಗಂಟೆ ಆನೇಕಲ್ ಭಾಗದಲ್ಲಿ ಸುತ್ತಾಡಿಸಿದ್ದಾರೆ. ನಂತರದಲ್ಲಿ ಜಿಗಣಿ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಜಿಗಣಿ ಸ್ಟೇಷನಿಗೆ ನಮ್ಮನ್ನು 8:15 ಕರ್ಕೊಂಡು ಹೋದರೂ ಕೂಡ ನಮ್ಮನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಾಗ ಸುಮಾರು 2:30ಯಿಂದ 3 ಗಂಟೆ ರಾತ್ರಿ ಆಗಿದೆ. ನಮಗೆಲ್ಲ ಬೇಲ್ ಸಿಗೋ ಹಾಗೆ ಇಂಟ್ರೀಮ್ ಬೇಲ್ ಸಿಕ್ಕಿದೆ. ಅದು ಕೇವಲ ಇವತ್ತು ಬೆಳಗ್ಗೆ 11 ಗಂಟೆವರೆಗೆ ಇರುವಂಥ ಬೇಲ್ ಏನಿದೆ ಅದು ಸಿಗಬೇಕಾದ್ರೆ ಸುಮಾರು 4 ಗಂಟೆ ಆಗಿದೆ. ಈಗ ಮತ್ತೆ ನಾವು 11 ಗಂಟೆಗೆ ಬೇಲಿಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ. ಪ್ರಶ್ನೆ ಕಾಣುತ್ತೆ, ಇಷ್ಟೆಲ್ಲ ದೇಶ ವಿರೋಧಿ ಚಟುವಟಿಕೆ ಈ ಒಂದು ಯೂನಿವರ್ಸಿಟಿಲಿ ಆಗ್ತಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ನಾವು ಹೇಳುವಂಥದ್ದು. ನೋಡಿ, ಇದುವರೆಗೆ ನಿಮಗೆ ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇದು ಸರ್ಕಾರದ ಒಂದು ಇಂಟೆಲಿಜೆನ್ಸಿಯ ವೈಫಲ್ಯವೇ. ಇದು ಸರ್ಕಾರದ ವೈಫಲ್ಯ ಆಗಿದೆ. ಗೃಹ ಸಚಿವಾಲಯ ಏನಿದೆ ಇದರ ವೈಫಲ್ಯ ಆಗಿದೆ. ದೇಶದ ವಿರೋಧವಾಗಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲೇ ಈ ಥರದ ಘಟನೆಗಳನ್ನು ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ಲ. ಬೆಂಗಳೂರಿನಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿ ಇದ್ದಾವೆ, ಬೆಂಗಳೂರಿನ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇ ದೇಶ ವಿರೋಧಿ ಘೋಷಣೆಗಳಿದ್ದಾವೆ, ಸೈನಿಕರ ವಿರೋಧಿಗಳಿದ್ದಾರೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ? ಕರ್ನಾಟಕದ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಿಮ್ಮಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ಯಾರು ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಕರೆದಿದ್ದಾರೋ ಅವರನ್ನು ಇವತ್ತು ಬಂಧನ ಮಾಡುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ರೀತಿ FIR ಆಗಿಲ್ವಾ? ಹೇಗೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದವ್ರ ಮೇಲೆ? ಇಲ್ಲ, ಇದುವರೆಗೆ ಯಾವುದೇ ರೀತಿಯಾದಂಥ FIR ಅನ್ನು ದಾಖಲು ಮಾಡುವಂಥ ಕೆಲಸವನ್ನು ಅವ್ರು ಮಾಡಿಲ್ಲ. ನಾವು ಕೂಡ ಕಂಪ್ಲೀಟ್ ಸ್ಟೇಷನಲ್ಲೇ ಇದ್ದಿದ್ದರಿಂದ ನಮ್ಮನ್ನು ಬೇಲ್ ಸಿಗೋದು ಕೂಡ ಮಧ್ಯರಾತ್ರಿ ಆಗಿದ್ದರಿಂದ ನಮಗೂ ಕೂಡ ರಿಟರ್ನ್ ಕಂಪ್ಲೇಂಟನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾವು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಹೋರಾಟ ಸರ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮುಂದಿನ ಹೋರಾಟದ ಸ್ವರೂಪವನ್ನು ಇವತ್ತು ನಿರ್ಧಾರ ಮಾಡ್ತೀವಿ. ರಾಜ್ಯದಾದ್ಯಂತ ವಿದ್ಯಾರ್ಥಿ ಪರಿಷತ್ತು ಹೋರಾಟವನ್ನು ಮಾಡುತ್ತೆ. ಯಾರು ದೇಶ ವಿರೋಧಿಗಳು ಇಲ್ಲಿ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ನಲ್ಲಿದ್ದಾರೋ ಅವರನ್ನಂತೂ ಬೆಂಗಳೂರಿಂದ ಓಡಿಸುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಥ್ಯಾಂಕ್ ಯು. ಇದಿಷ್ಟು ABPಯ ಕಾರ್ಯಕರ್ತ ಮಣಿಕಂಠ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.